ಹಾಯ್ ಹಲೋ ನಮಸ್ಕಾರ. ಫೈನಲಿ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ನನ್ನ ಆಫೀಸ್ ಬ್ಯಾಗ್ನ ಒಂದು ಕಂಪ್ಲೀಟ್ ಏನೇನಿದೆ ನನ್ನ ಬ್ಯಾಗಲ್ಲಿ ಅಂತ ಹೇಳ್ತೀನಿ ನಿಮಗೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ತಡ ಮಾಡಿದೆ ನಮ್ಮ ಬ್ಯಾಗ್ನ ಒಂದು ಇಂಟ್ರೊಡಕ್ಷನ್, ನಿಮಗೆ ಏನೇನಿದೆ ಬ್ಯಾಗಲ್ಲಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಡೈಲಿ ಏನು ಕ್ಯಾರಿ ಮಾಡ್ತೀನಿ, ಸೊ ಏನು ಗ್ಯಾಜೆಟ್ಸ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ ಕೇಸ್ ನೀವು ಚಾನಲ್ ಹೊಸಬ್ರಾಗಿದ್ದರೆ ಸೊ ಕೆಳಗಡೆ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬರ್ನ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಟೆಕ್ನಾಲಜಿ, ಅನ್ಬಾಕ್ಸಿಂಗ್, ಇನ್ಫಾರ್ಮೇಷನ್ ವೀಡಿಯೋಸ್ಗಳಿಗೆ ಫಾಲೋ ಮಾಡಿ. ಬನ್ನಿ ಬ್ಯಾಗಲ್ಲಿ ಅಂತ ನೋಡೋಣ. ಸೊ ಮೊದಲಾಗಿ ಈ ಒಂದು ಬ್ಯಾಗ್ ಒಳಗಡೆ ಏನಿದೆ ಅಂತ ಹೇಳೋಕ್ಕೂ ಮುಂಚೆ ಈ ಒಂದು ಬ್ಯಾಗ್ನ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡಬೇಕು. ಸೊ ಈ ಒಂದು ಬ್ಯಾಗ್ ಬಂದ್ಬಿಟ್ಟು ಅರ್ಬನ್ ಟ್ರೈಬ್ ಅಂತ. ಸೊ ಸ್ವಲ್ಪ ನೋಡೋಕ್ಕೆ ಈ ಒಂದು ಬ್ಯಾಗು ಹೆಸರು ಎಸ್ಪೆಷಲಿ ಬಂದ್ಬಿಟ್ಟು ಸ್ವಲ್ಪ ಟ್ರೈಬ್ ಅಂತ ಅಂದ್ಕೊಟ್ಲೆ ಈ ಒಂದು ಜನಾಂಗ ಹಂಗೆ ಇದೆಯಲ್ಲ ಆ ಥರ. ಸೊ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರೋ ಆಫೀಸ್ ಬ್ಯಾಗ್ಸು, ಅಂದರೆ ಆಫೀಸ್ ಯೂಸ್ಗೆ ಅಥವಾ ಆಫೀಸ್ಗೆ ತೊಗೊಂಡೋಗುವಂಥದ್ದು, ಕಂಪ್ಲೀಟಾಗಿ ಒಂದು ಆಫೀಸ್ಗೆ ಅಂತ ಡಿಸೈನ್ ಮಾಡಿರ್ತಕ್ಕಂಥದ್ದು ಹೇಗೆ ಅಂತ ಹೇಳ್ತೀನಿ ನಿಮಗೆ. ಸೊ ಈ ಒಂದು ಬ್ಯಾಗ್ನ ನೀವು ಫ್ರಂಟಲ್ಲಿ ನೀವು ಓಪನ್ ಮಾಡಿದರೆ ನಿಮಗೆ ಸೊ ಕಂಪ್ಲೀಟ್ ಕಂಪಾರ್ಟ್ಮೆಂಟು ಇನ್ಕ್ಲೂಡಿಂಗ್ ನೀವು ಹೆಡ್ಫೋನ್ ಕೂಡ ಹಾಕೊಳ್ಳೋದಕ್ಕೆ ಒಂದು ಇದಿದೆ. ಸೊ ಟ್ರಾವೆಲ್ ಮಾಡೋದಾಗಿದ್ರೆ ಸೊ ಇಲ್ಲಿ ಡೈರಿ ಮತ್ತು ಪೆನ್ ಇಟ್ಕೊಳ್ಳೋದಕ್ಕೆ ಜಾಗ, ಅಥವಾ ಏನಾದರೂ ಮೆಮೊರಿ ಕಾರ್ಡು, ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಟ್ಕೊಳ್ಳೋಕ್ಕೆ ಜಾಗ, ಕಂಪಾರ್ಟ್ಮೆಂಟ್ ಇದೆ. ಅದ್ರ ಮುಂದ್ಗಡೆ ಇನ್ನೊಂದು ಜಿಪ್ ಇದೆ, ಅದರೊಳಗಡೆ ನಾನು ನನ್ನ ಪವರ್ ಬ್ಯಾಂಕ್ ಇಟ್ಟಿದ್ದೀನಿ. ಸೊ MI ಪವರ್ ಬ್ಯಾಂಕು ನಾನು ಹಿಡಿದು ಪಾಕೆಟ್ ಪವರ್ ಬ್ಯಾಂಕು 10,000 mAh. ಸೊ ಚಿಕ್ಕದಾಗಿರ್ಬೇಕು, ಕಾಂಪ್ಯಾಕ್ಟ್ ಇರಬೇಕಂತ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಒಂದು ಫೇವ್ರೇಟು ಇದೇ ಥರನೇ, ಇದಕ್ಕೂ ಮುಂಚೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಅದರಲ್ಲೂ ಕೂಡ ಇದೇ ಸೇಮ್ ಸೈಜ್ ಯೂಸ್ ಮಾಡ್ತಾ ಇದ್ದೆ. ಸೊ ಇನ್ನು ಈ ಒಂದು ಬ್ಯಾಗಿಂದ ಹಿಂಗೆ ಬ್ಯಾಗ್ ಬಗ್ಗೆ ಹೇಳ್ತಾ ಒಳಗಡೆ ಏನೇನಿದೆ ಅಂತಲೂ ಕೂಡ ತೋರಿಸ್ತೀನಿ. ಸೊ ಇದೊಂದು ಫಸ್ಟ್ ಪವರ್ ಬ್ಯಾಂಕು 10,000 mAh, ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಸೊ ಅದು ಒಂದು ಒಳ್ಳೆಯ ವಿಚಾರ. ಅದಾದಮೇಲೆ ಸೇಮ್ ಅದೇ ಒಂದು ಪಾಕೆಟಲ್ಲೇ ನನ್ನ ಒಂದು ಬಡ್ಸ್ TWS ಬಡ್ಸ್ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ಆನರ್ದು ಮೋಸಿನ್ ಅಂತ, ಅವ್ರದ್ದು ಆನರ್ ಕೊಲಾಬ್ರೇಷನ್ ಬ್ರ್ಯಾಂಡು. ಸೊ ಫ್ಲಿಪ್ಕಾರ್ಟಲ್ಲಿ ಬರೀ ₹200 ತೊಗೊಂಡೆ. ಕ್ರೇಜಿ ಆಗಿದೆ. ಸೊ ಆ ಪ್ರೈಸ್ಗೆ ಕ್ರೇಜಿ ಆಗಿದೆ. ಸೊ ಇದು ಆನರ್ ಬಡ್ಸು. ಅದನ್ನು ಬಿಟ್ಟರೆ ಇಲ್ಲಿ ಮೆಮೊರಿ ಕಾರ್ಡು ಅದೆಲ್ಲ ಇಟ್ಟಿರ್ತೀನಿ ಜಾಗದಲ್ಲಿ. ಸೊ ಅದನ್ನೇನು ತೋರಿಸೋದು ಬೇಡ ಅಂತ ಅಂದ್ಕೊತೀನಿ. ಅದನ್ನು ಬಿಟ್ಟರೆ ಇಲ್ಲಿ ಡೈರಿ ಪೆನ್ನು, ಇನ್ನೇನಿಲ್ಲ ಫ್ರಂಟಲ್ಲಿ. ಆ್ಯಂಡ್ ಈ ಕಡೆ ನೀವು ನೋಡ್ಬೋದು ಇಲ್ಲೊಂದು ಜಿಪ್ ಇದೆ, ಒಂದು ವಾಟರ್ ಬಾಟಲ್ಲು, ನೀರು ಕುಡಿಬೇಕು. ಸೊ ಮತ್ತೆ ಇಲ್ಲಿ ಇಟ್ಬಿಟ್ರೆ ಕಂಪ್ಲೀಟಾಗಿ ಟೈಟಾಗಿ ಕೂತ್ಕೊಳುತ್ತೆ. ಸೊ ಬೀಳೋದಿಲ್ಲ. ಸೊ ಯಾವಾಗಲೂ ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀನಿ. ಅದನ್ನು ಬಿಟ್ಟರೆ ಬ್ಯಾಕ್ ಸೈಡು ಇಲ್ಲಿ ಕುಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ತುಂಬ ಟೈಟ್ ಮಾಡ್ಕೋಬೋದು. ಫ್ರಂಟಲ್ಲಿ ಇಲ್ಲಿ ಒಂದು ಇದು ಬರ್ತದೆ. ಸೊ ಕಂಪ್ಲೀಟಾಗಿ ಒಂದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ರಫ್ ಆ್ಯಂಡ್ ಟಫ್ ಇದೆ. ನಿಮಗೆ ತುಂಬ ಡೆಲಿಕೇಟ್ ಅನಿಸಲ್ಲ. ಸ್ಟಿಚಸ್ಗಳೆಲ್ಲ ತುಂಬ ಅಷ್ಟೊಂದು ಈಸಿಯಾಗಿ ಬಿಟ್ಟೋಗಲ್ಲ. ಆ್ಯಂಡ್ ಈ ಒಂದು ಬ್ಯಾಗ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲೊಂದು ಕೆಳಗಡೆ ಒಂದು ಜಾಗ ಇದೆ. ಈ ಜಾಗದಲ್ಲಿ ಈ ಒಂದು ಬ್ಯಾಗ್ನ ಒಂದು ರೈನ್ ಕೋಟ್ ಇಟ್ಟಿದ್ದಾರೆ, ಒಂದು ಕವರು. ಸೊ ಮಳೆಯಲ್ಲಿ ಬಂದರೂ ಕೂಡ ನೀವು ಇದನ್ನು ಕಂಪ್ಲೀಟಾಗಿ ಸೇಫಾಗಿ ಇಟ್ಕೋಬೋದು. ಓಕೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಈ ಸೈಡ್ ಬಂದರೆ ಇದು ಒಂದು ಸ್ಪೆಷಲ್ಲು, ಎಸ್ಪೆಷಲಿ ಆಫೀಸ್ ಬ್ಯಾಗ್ ಅಂತಂದರೆ ಇಲ್ಲಿ ನೀವು ಈ ಒಂದು ಜಿಪ್ನ ಓಪನ್ ಮಾಡಿದರೆ, ಇಲ್ಲಿ ಫಸ್ಟ್ ಒಂದು ಇದೆ, ಜಿಪ್ನ ಓಪನ್ ಮಾಡಿದರೆ ನಿಮಗೆ ಈ ಒಂದು ಇದರೊಳಗಡೆ ಒಂದು ಟಿಫನ್ ಬಾಕ್ಸು ಸಿಗುತ್ತೆ. ಓಕೆ. ಸೊ ಇನ್ ಕೇಸ್ ನೀವು ಲಂಚ್ ಕ್ಯಾರಿ ಮಾಡ್ತೀರಾ ಅಂತಂದರೆ ಸೊ ಲಂಚ್ ಬಾಕ್ಸು ಇನ್ಕ್ಲೂಡಿಂಗ್ ಅದಕ್ಕೊಂದು ಕವರು, ಅದರೊಳಗಡೆ ಕಂಪ್ಲೀಟ್ ಲೈಕ್ ಕಟ್ಲೇರಿ ಅದೆಲ್ಲ ಇದೆ. ಸ್ಪೂನು ಗಿಮೆ ಎಲ್ಲ ತೋರಿಸ್ಬಿಡ್ತೀನಿ ಒಳಗಡೆ ಏನಿದೆ ಅಂತ. ಸೊ ಅವ್ರದ್ದೇ ಆದ ಬ್ರ್ಯಾಂಡೆಡ್ ಒಂದು ಲಂಚ್ ಬಾಕ್ಸ್ ಕೊಟ್ಟಿದ್ದಾರೆ. ಸ್ಪೂನು, ಅದರೊಳಗಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ, ಚೆನ್ನಾಗಿದೆ. ಸೊ ಇದರಲ್ಲೂ ಕೂಡ ಒಂದು ಜಿಪ್ ಇದೆ. ಅದರೊಳಗಡೆ ಏನಾದ್ರು ಸ್ಪೂನ್ಗೆ ಹಿಡ್ಕೊತೀರ ಅಂದರೆ, ಎಕ್ಸ್ಟ್ರಾ ಏನಾದ್ರು ಸಾಸ್ ಪ್ಯಾಕೆಟು ಆ ಥರ ಹಿಡ್ಕೊತೀರ ಅಂದರೆ ಅದಕ್ಕೆ ಕೂಡ ಜಾಗ ಇದೆ. ಸೊ ಈಸಿಯಾಗಿ ನೀವು ಒಂಥರ ಕ್ಯಾಮ್ರಾ ಬ್ಯಾಗ್ ಥರ ಇದು ಆಫೀಸ್ ಬ್ಯಾಗು. ಸೊ ಒಳಗಡೆ ವಾಪಸ್ ಇಟ್ಬಿಟ್ರೆ ಮುಗಿದೋಯ್ತು. ಸೊ ಹಿಂಗೆ ಮತ್ತು ಇಲ್ಲಿ ಅಂಟಿಸ್ಬಿಟ್ಟು ಜಿಪ್ ಹಾಕಿದರೆ ನೀವು ಕಂಪ್ಲೀಟಾಗಿ ಬ್ಯಾಗ್ನ ತೆಗಿಯೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಬಟ್ ಇದನ್ನು ಮಾಡೋದ್ರಿಂದ ಅರ್ಧಕ್ಕರ್ಧ ಇಲ್ಲಿ ಫಿಲಪ್ ಆಗಿಬಿಡುತ್ತೆ. ಬಿಕಾಸ್ ಅಲ್ಲಿ ಒಂದು ಬಾಕ್ಸ್ ಇರುತ್ತೆ. ಅದರೊಳಗಡೆ ನಾನು ನನ್ನೊಂದು ಜಾಕೆಟು ಇನ್ ಕೇಸ್ ಕ್ಯಾರಿ ಮಾಡ್ಬೇಕು, ನನಗೆ ರೈನ್ ಕೋಟು ಏನಾದರೆ ಕ್ಯಾರಿ ಮಾಡ್ತೀನಿ. ಸೊ ಅದರೊಳಗಡೆ ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಇನ್ನು ಈ ಸೈಡಲ್ಲಿ ನಿಮಗೆ ಈ ಒಂದು ಏನು ರೆಡ್ ಟ್ಯಾಗ್ ಹಾಕಿದ್ದೀನಿ ಇದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸಿಲ್ ತೆಗೆದ್ರೆ ಇಲ್ಲಿ ನೀವು ಲ್ಯಾಪ್ಟಾಪ್ನ ಇಟ್ಕೊಳ್ಬೋದು. ಇಷ್ಟೆಲ್ಲ ಕಂಪ್ಲೀಟ್ ಒಂದು ಜಾಗ ಕೊಟ್ಟಿದ್ದಾರೆ. ಸೊ ನನಗಂತೂ ಒಂದು ಕ್ವಾಲಿಟಿ, ಒಂದು ಸ್ಟಿಚಸ್ಸು, ಒಂದು ಫಿನಿಶಿಂಗ್ ಬಂದ್ಬಿಟ್ಟು ಅಲ್ಟಿಮೇಟ್ ಆಗಿದೆ. ಸೊ ಅರ್ಬನ್ ಟ್ರೈಬು ಮೇಕ್ ಅ ವೇ ಅಂತ ಇದೆ ಅವ್ರದ್ದು ಟ್ಯಾಗ್ಲೈನು. ಸೊ ಬಟ್ ಕ್ವಾಲಿಟಿ, ಒಂದು ಲುಕ್ಕು ಸಖತ್ ಸಾಲಿಡ್ ಆಗಿದೆ, ಎಸ್ಪೆಷಲಿ ಬ್ಲ್ಯಾಕ್ ಕಲರು. ಸೊ ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಗ್ಸ್ಗಳಿದ್ದಾವೆ. ಚೆಕ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅವರ ಒಂದು ವೆಬ್ಸೈಟ್ದು. ಸೊ ಚೆಕ್ ಮಾಡಿ.
ಸೊ ಇದೊಂದು ಕಂಪ್ಲೀಟ್ ನನ್ನ ಬ್ಯಾಗಲ್ಲಿ ಸಿಗ್ತಕ್ಕಂಥದ್ದು. ಆ್ಯಂಡ್ ಎಸ್ಪೆಷಲಿ ನಾನು ಕ್ಯಾಮ್ರಾನು ಕೂಡ ಕ್ಯಾರಿ ಮಾಡ್ತೀನಿ. ಸದ್ಯಕ್ಕೆ ನೀವು ರೆಕಾರ್ಡ್ ಮಾಡ್ತಕ್ಕಂತಹ ಒಂದು ಸೋನಿ A6400 ಅದು ನನ್ನ ಕ್ಯಾಮ್ರಾ. ಜೊತೆಗೆ ನನ್ನ ಫೋನ್ ಕೂಡ ಒಂದೊಂದ್ಸರಿ ಮಧ್ಯೆ ಇಲ್ಲಿಟ್ಟಿರ್ತೀನಿ. ಸದ್ಯಕ್ಕೆ ಕೈಯಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ OnePlus 9R ನಾನು ಯೂಸ್ ಮಾಡ್ತಕ್ಕಂಥ ಫೋನು. ಸೊ ಇದು ನನ್ನ ಒಂದು ಆಫೀಸ್ ಬ್ಯಾಗು. ನಾನು ಡೈಲಿ ಕ್ಯಾರಿ ಮಾಡ್ತಕ್ಕಂಥ ಗ್ಯಾಜೆಟ್ಸ್ಗಳು ಇನ್ಕ್ಲೂಡಿಂಗ್ ಕ್ಯಾಮ್ರಾ, ಪವರ್ ಬ್ಯಾಂಕ್, ಏರ್ಬಡ್ಸ್, ಆಮೇಲೆ ಫೋನ್. ದಟ್ಸ್ ಆಲ್. ಸೊ ಇದು ಒಂದು ಕಂಪ್ಲೀಟ್ ಬ್ಯಾಗಲ್ಲಿ ಏನಿದೆ, ವಾಟ್ಸ್ ಇನ್ ಮೈ ಬ್ಯಾಗ್ ಮತ್ತು ನನ್ನ ಬ್ಯಾಗ್ ಯಾವುದು ಅಂತ. ಸೊ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಒಳ್ಳೆಯ ಸಾಲಿಡ್ ಬ್ಯಾಗ್ ಬೇಕಿದ್ರೆ ಆಫೀಸ್ಗೆ ಅಥವಾ ಬೇರೆ ಬೇರೆ ಪರ್ಪಸ್ಗಳಿಗೆ, ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಎಲ್ಲ ರೀತಿಯ ಒಂದು ಯೂಸರ್ಸ್ಗಳಿಗೆ, ಕನ್ಸ್ಯೂಮರ್ಸ್ಗೆ ಬ್ಯಾಗ್ಸ್ ಇದ್ದಾವೆ, ಚೆಕ್ ಮಾಡಿ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಒಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.